ಸೀಗೆ ಪಾಳ್ಯದಿಂದ ಬರ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರನ್ನೂ ಪರ್ಸ್ನಲ್ಲಾಗಿ ಹೇಳ್ಕೊಡ್ತಾರೆ, ಹಂಗೇನಿಲ್ಲ, ಚೆನ್ನಾಗಿ ನಮಗೆ ತುಂಬ ಸಪೋರ್ಟಿವ್ ಆಗಿ ಎಜುಕೇಷನ್ ಮತ್ತು ಸ್ಟಡೀಸ್ ಬಗ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಬೆಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಲೆಕ್ಚರರ್ಸ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಿಜವಾಗ್ಲೂ ಡೌನ್ ಟು ಅರ್ತ್ ಇದ್ದಾರೆ. ಪ್ರತಿ ಮಗುನು ಕರೆದು ಮಾತಾಡೋರು. ಯಾರಾದ್ರೂ ಮಕ್ಕಳು ಸಮಸ್ಯೆ ಅಂದರೆ ನಮ್ಗೆ ಹೇಳ್ತಾ ಇದ್ರು, ನಾವು ಬಂದು ಮಾತಾಡ್ತಾ ಇದ್ವಿ. ಆಮೇಲೆ ಪೇರೆಂಟ್ಸ್ ಜೊತೆ ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ಅದು ತುಂಬ ಒಳ್ಳೆ ಪ್ರಾಂಶುಪಾಲರು ಆಗೋಕ್ಕೆ ಎಲ್ಲ ಅವ್ರಿಗೆ ಅರ್ಹತೆ ಇದೆ. ನಿಜವಾಗ್ಲೂ ಕೂಡ ಅದನ್ನು ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಈ ವರ್ಷ. ಮುಂದೆ ಕೂಡ ಅವ್ರು ಇನ್ನೂ ಉತ್ತಮವಾದ ಫಲಿತಾಂಶ ಕೊಡೋದ್ರ ಕಡೆ ಅವ್ರ ಟೀಮ್ ಜೊತೆ ಸೇರಿ ಪ್ರಯತ್ನ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಮಕ್ಕಳು ಈ ಒಂದು ಇಲ್ಲಿ ಏನಾಗುತ್ತೆ, ದಾಬಸ್ಪೇಟೆ ಅಂತ ಅಂದಾಗ ಇದು ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ. ಇಲ್ಲಿಗೆ ಸುಮಾರು ದೂರದಿಂದ ಮಕ್ಕಳು ಬರ್ತಾರೆ. 20-30 ಕಿಲೋಮೀಟ್ರಿಂದ ವಿದ್ಯಾರ್ಥಿಗಳು ಬರ್ತಾರೆ. ಬಂದರೂ ಕೂಡ ಅಷ್ಟು ಇಲ್ಲಿ ಡಿಸ್ಟೆನ್ಸಿಂದ ಬಂದರೂ ಕೂಡ ಮಕ್ಕಳು ಇವತ್ತು ಸಿಟಿ ಮಕ್ಕಳಿಗಿನ ಏನು ಕಡಿಮೆ ಇಲ್ಲ ಅನ್ನೋ ಥರ ಓದಿದ್ದಾರೆ. ಹೆಲ್ಪ್ ಆಗಿದೆ. ಅಲ್ಲೇನು ಯಾವ ರೀತಿಯಾಗಿರ್ತಕ್ಕಂಥ ಇಂಪ್ಲಿಮೆಂಟ್ ಆಗ್ತವೋ ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲೂ ಸಹ ಅದೇ ರೀತಿ ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ. ದಾಬಸ್ಪೇಟೆ ಪಟ್ಟಣದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ದ್ವಿತೀಯ PUC ಪರೀಕ್ಷೆಯಲ್ಲಿ 99.24% ಫಲಿತಾಂಶ ಪಡೆದಿದ್ದು, ವಿಜ್ಞಾನ ವಿಭಾಗದಲ್ಲಿ 100% ಮತ್ತು ವಾಣಿಜ್ಯ ವಿಭಾಗದಲ್ಲಿ 98.46% ಫಲಿತಾಂಶ ಪಡೆದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 68 ವಿದ್ಯಾರ್ಥಿಗಳಲ್ಲಿ 22 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 46 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರೆ, ವಾಣಿಜ್ಯ ವಿಭಾಗದಲ್ಲಿ 65 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 46 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 5 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಮಾತನಾಡಿದ್ದು ಹೀಗೆ. 24-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ. ಈ ಫಲಿತಾಂಶದಲ್ಲಿ ನಿಜವಾಗ್ಲೂ ನಮ್ಮ ಹೊಯ್ಸಳ PU ಕಾಲೇಜ್ ದಾಬಸ್ಪೇಟೆ ಮಕ್ಕಳು ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ನಮ್ಮ ಹೊಯ್ಸಳ PU ಕಾಲೇಜ್ ದಾಬಸ್ಪೇಟೆ ಕಾಲೇಜಿನಿಂದ 133 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು. ಅದರಲ್ಲಿ 68 ವಿದ್ಯಾರ್ಥಿಗಳು ಸೈನ್ಸ್ ವಿಭಾಗದಿಂದ, 65 ವಿದ್ಯಾರ್ಥಿಗಳು ಕಾಮರ್ಸ್ ವಿಭಾಗದಿಂದ ಪರೀಕ್ಷೆಯನ್ನು ಬರೆದಿದ್ರು. ಸೈನ್ಸ್ ವಿಭಾಗದಲ್ಲಿ 68 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿದ್ದಾರೆ ಮತ್ತು 100ಕ್ಕೆ 100% ಫಲಿತಾಂಶನ ಕೊಟ್ಟಿದ್ದಾರೆ. 100% ಫಲಿತಾಂಶ, 100% ರಿಸಲ್ಟ್ ಬಂದಿದೆ ಸೈನ್ಸಲ್ಲಿ. ನಿಜವಾಗ್ಲೂ ಕೂಡ ಇದು ಒಂದು ಹೆಮ್ಮೆಯ ವಿಷಯ. ಸೈನ್ಸಲ್ಲಿ 100% ರಿಸಲ್ಟ್ ಕೊಟ್ಟಿರೋದು. ಕಾಮರ್ಸಲ್ಲಿ 65 ಜನಕ್ಕೆ 64 ಜನ ತೇರ್ಗಡೆ ಹೊಂದಿ 98.5% ರಿಸಲ್ಟನ್ನು ಕೊಟ್ಟಿದ್ದಾರೆ. ಸರ್ ನಾವು ಆ್ಯಕ್ಚುಲಿ ದಾಬಸ್ಪೇಟೆನಲ್ಲಿ ಕಾಲೇಜ್ ಮಾಡಿದ್ದೆ. ಇಲ್ಲಿಂದ ನೆಲಮಂಗಲಕ್ಕೆ ಬರೋಕ್ಕೆ ತುಂಬ ದೂರ ಆಗ್ತಿತ್ತು. ಮಕ್ಕಳಿಗೆ ತುಂಬ ಸಮಸ್ಯೆನ ಫೇಸ್ ಮಾಡ್ತಿದ್ರು. ಮತ್ತು ಪೇರೆಂಟ್ಸು ಕೂಡ ಈ ಭಾಗದಲ್ಲಿ ನೀವು ಯಾಕೆ ಒಂದು ಕಾಲೇಜ್ ಮಾಡಬಾರ್ದು ಅಂತ ಕೂಡ ತುಂಬ ಜನ ಕೇಳಿದ್ರು. ತುಮಕೂರಿಗೆ ಹೋಗೋಕ್ಕೂ ಕೂಡ ತುಂಬ ದೂರ ಆಗ್ತಿತ್ತು ಮಕ್ಕಳಿಗೆ. ಆ ಒಂದು ಕಾರಣದಿಂದ ನಾವು 3 ಜನ ಕೂತು ಒಂದು ಯೋಚನೆ ಮಾಡಿ ದಾಬಸ್ಪೇಟೆನಲ್ಲಿ ಒಂದು ಕಾಲೇಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೀವು ಹೇಳಿದಂಗೆ ವಿಜ್ಞಾನ ಅಂತಕ್ಕಂಥದ್ದು ನಿಜವಾಗ್ಲೂ ಕಷ್ಟ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ನೆಲಮಂಗಲದಲ್ಲಿ ಆಲ್ರೆಡಿ ನಾವು ಈ ವರ್ಷ 6 ಜನ ಮೆಡಿಕಲಿಗೆ ಕಳಿಸಿದ್ದೀವಿ. ಡೈರೆಕ್ಟಾಗಿ ಒಂದೇ ವರ್ಷದಲ್ಲಿ ಎಕ್ಸಾಮ್ ಬರೆದು ಲಾಂಗ್ ಟರ್ಮ್ಗೆ ಹೋಗದೆ 6 ಜನ ಮೆಡಿಕಲ್ಗೆ ಹೋಗಿರೋದು ಒಂದು ಇತಿಹಾಸ ನಿಜವಾಗ್ಲೂ ಕೂಡ. ಆ ಥರದ್ದು ಒಂದು ರಿಸಲ್ಟ್ ಕೊಟ್ಟಿದ್ದೀವಿ. ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಲ್ಮೋಸ್ಟ್ 45ಕ್ಕಿಂತ ಹೆಚ್ಚು ಮಕ್ಕಳು ಸೀಟ್ ತೊಗೊಂಡಿದ್ದಾರೆ. SIT ಇರ್ಬೋದು, RV ಇರ್ಬೋದು, BMSIT, ರಾಮಯ್ಯ, ಇಂಥ ಕಾಲೇಜ್ಗಳ ಸೀಟ್ ತೊಗೊಂಡಿದ್ದಾರೆ. ಈ ವರ್ಗದ ಮಕ್ಕಳಿಗೂ ಕೂಡ ಅಂಥದೇ ಒಂದು ಎಜುಕೇಷನ್ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ಈ ವರ್ಷ ನಾವೇನು ಮಾಡಿದ್ದೀವಿ, ಫಸ್ಟ್ ಇಯರಲ್ಲೂ ಕೂಡ 3 ಮಂತ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಗೆ CET, JEE, NEET ಇಂಥದ್ದು ಕೋಚಿಂಗ್ ಕೊಟ್ಟಿದ್ದೀವಿ ಫಸ್ಟ್ ಇಯರ್. ಸೆಕೆಂಡ್ ಇಯರಲ್ಲಿ ಆಲ್ಮೋಸ್ಟ್ ನಾವು 5 ಮಂತ್ಸು ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕೋಚಿಂಗ್ ಕೊಟ್ಟಿದ್ದೀವಿ. ಮೊದಲು ನಾವು ಸೆಕೆಂಡ್ PU ಸಿಲೆಬಸ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ 5 ಮಂತ್ಸ್ ಓನ್ಲಿ JEE, CET, NEET ಬೇರೆ ಬೇರೆ ಬ್ಯಾಚ್ ಮಾಡಿಕೊಂಡು ಆ ಮಕ್ಕಳ ಒಂದು ಏನು ಕೆಪಾಸಿಟಿ ಇದೆ ಅದಕ್ಕೆ ತಕ್ಕನ ಕೋಚಿಂಗನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಕೊನೆಯ ಒಂದು 2ರಿಂದ 3 ತಿಂಗಳು ಅವರಿಗೆ ಥಿಯರಿಗೆ ಅಂತಲೇ ಕೋಚಿಂಗನ್ನು ಕೊಟ್ಟು ಪ್ರತಿ ಒಂದು ಮಗುನೂ ಕೂಡ
ಈ ಎಕ್ಸಾಮ್ ಆದಮೇಲೆ ಅವನ ಬಗ್ಗೆ ಡಿಸ್ಕಸ್ ಮಾಡಿ ಯಾರು ವೀಕ್ ಇದ್ದಾನೆ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾನೆ ಅಂತಕ್ಕಂಥದ್ದನ್ನ ಟೀಚರ್ಸು ನಾವುಗಳು ಕೂತು ಎಲ್ಲ ಮಾತಾಡಿ ನಾವು ಅವ್ರಿಗೆ ಒಂದು ಉತ್ತಮವಾದ ಫಲಿತಾಂಶ ಬರೋಕ್ಕೆ ಕಾರಣ ಆಗಿದೆ. ಮನೆಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಮಾಡಬೇಕು, ಈ ಥರದ್ದನ್ನೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಮಂತ್ಲಿ ವೀಕ್ಲಿ ಟೆಸ್ಟ್ಗಳನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಅಲ್ಲಿ ಓದಿಸಿದ್ದಾರೆ. ಆ ಓದಿಸಿದ ಒಂದು ಎಫರ್ಟಿನ ಪ್ರತಿಫಲ ಅಂತಂದರೆ ಇವತ್ತು 100ಕ್ಕೆ 100% ರಿಸಲ್ಟು ನಾವು ಸೈನ್ಸಲ್ಲಿ ಕೊಡೋಕ್ಕೆ ಅಚೀವ್ ಮಾಡೋಕ್ಕೆ ಆಗಿದೆ. ಸೊ ಇದಕ್ಕೆ ಕಾರಣಭೂತದ ಎಲ್ಲ ನನ್ನ ಸಿಬ್ಬಂದಿ ವರ್ಗದ ಇರ್ಬೋದು, ನನ್ನ ಪ್ರಾಂಶುಪಾಲರಾದ ಜಾಲಪ್ಪ ಅವರು ಇರ್ಬೋದು, ಮತ್ತು ವೈಸ್ ಪ್ರಾಂಶುಪಾಲರಾದ ರವಿ ಅವರು ಇರ್ಬೋದು, ಅಥವಾ ಇನ್ನೆಲ್ಲ ಅಲ್ಲಿ ವಿಕಾಸ್ ಸರ್ ಇರ್ಬೋದು, ಪ್ರಕಾಶ್ ಸರ್ ಇರ್ಬೋದು, ಗೋವಿಂದರಾಜ್ ಅವರು ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು ಅವರ ಅವಿರತ ಪ್ರಯತ್ನದಿಂದ ಇವತ್ತು ನಾವು ಒಂದು ಒಳ್ಳೆಯ ರಿಸಲ್ಟನ್ನು ಕೊಡೋಕ್ಕೆ ಆಗಿದೆ. ಅದ್ರ ಜೊತೆಗೆ ಮಕ್ಕಳು ಈ ಒಂದು ಇಲ್ಲಿ ಏನಾಗುತ್ತೆ, ದಾಬಸ್ಪೇಟೆ ಅಂತ ಅಂದಾಗ ಇದು ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ. ಇಲ್ಲಿಗೆ ಸುಮಾರು ದೂರದಿಂದ ಮಕ್ಕಳು ಬರ್ತಾರೆ, 20-30 ಕಿಲೋಮೀಟ್ರಿಂದ ವಿದ್ಯಾರ್ಥಿಗಳು ಬರ್ತಾರೆ. ಬಂದು ಕೂಡ ಅಷ್ಟು ಇಲ್ಲಿ ಡಿಸ್ಟೆನ್ಸಿಂದ ಬಂದರೂ ಕೂಡ ಮಕ್ಕಳು ಇವತ್ತು ಸಿಟಿ ಮಕ್ಕಳಿಗಿನ ಏನು ಕಡಿಮೆ ಇಲ್ಲ ಅನ್ನೋ ಥರ ಓದಿದ್ದಾರೆ. ಆ ಮಕ್ಕಳ ಪರಿಶ್ರಮ ಕೂಡ ಇದೆ, ತಂದೆ ತಾಯಿಗಳ ಪರಿಶ್ರಮ ಇದೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ. ಸೊ ಥ್ಯಾಂಕ್ ಯು ಸರ್. ನಮ್ಮ ರಿಸಲ್ಟು ಸೆಕೆಂಡ್ PU ಈ ಸಾರಿ ಬಂದಿದ್ದರಲ್ಲಿ ತುಂಬ ಉತ್ತಮವಾಗಿ ಬಂದಿದೆ. ಎಲ್ಲರ ಸಹಕಾರ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನಮ್ಮ ಸಬ್ಜೆಕ್ಟ್ HODಸು, ನೆಕ್ಸ್ಟ್ ಅಸಿಸ್ಟೆಂಟ್ ಲೆಕ್ಚರರ್ಸು ಎಲ್ಲರೂ ಸಹ ತುಂಬ ಸಹಕಾರ ಕೊಟ್ಟು ಒಳ್ಳೆ ರಿಸಲ್ಟನ್ನು ತರಿಸಿದ್ದೀವಿ. ವಿದ್ಯಾರ್ಥಿಗಳನ್ನು ಮಾನಿಟ್ರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅಂತಂದರೆ ನಾವು ಪ್ರಶ್ನೆ ಮಾಡೋದ್ರಿಂದ ಹಿಡಿದು ಡಿಸಿಪ್ಲಿನಿಂದ ಹಿಡಿದು ಎಲ್ಲ ಕಲಿಸ್ತೀವಿ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಉತ್ತಮ ಫಲಿತಾಂಶ ಬರೋದಕ್ಕೆ ಎಲ್ಲ HODs ಕಾರಣ ಆಗಿದ್ದಾರೆ. ಸರ್, ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ನಮ್ಮದು ನೆಲಮಂಗಲ ತಾಲೂಕಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜ್ ಏನಿದೆ, ಆ ಕಾಲೇಜಲ್ಲಿ ಏನೇನು ಇಂಪ್ಲಿಮೆಂಟ್ ಆಗುತ್ತೋ ಎಲ್ಲ ರೀತಿಯಾಗಿರ್ತಕ್ಕಂಥ ಟೆಸ್ಟ್ಸ್ ಆಗಿರ್ಬೋದು, ನೆಕ್ಸ್ಟು ಆಮೇಲೆ ಅವು ಮಿಡ್ ಟರ್ಮ್ ಪರೀಕ್ಷೆ ಆಗಿರ್ಬೋದು, ಇವೆಲ್ಲವೂ ಸಹ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮನ್ನು, ನೆಕ್ಸ್ಟ್ ಅದಾದಮೇಲೆ ಇದ್ರದ್ದು ಜೊತೆಗೆ OMR ಶೀಟಲ್ಲಿ ಕೊಡ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮು, ಇವನ್ನೆಲ್ಲವನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಈ ಫಲಿತಾಂಶ ಬರೋದಕ್ಕೆ ತುಂಬ ಹೆಲ್ಪ್ ಆಗಿದೆ. ಅಲ್ಲೇ ನಾವು ಯಾವ ರೀತಿಯಾಗಿರ್ತಕ್ಕಂಥ ಇಂಪ್ಲಿಮೆಂಟ್ ಆಗ್ತವೋ ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲೂ ಸಹ ಅದೇ ರೀತಿ ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ. ಸರ್, ವಿದ್ಯಾರ್ಥಿಗಳು ನಾವು ಏನು ವಿಷಯನ ಹೇಳ್ತೀವೋ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಬಿಟ್ರೆ ಸಾಕು ಸರ್. ಯಾವುದೇ ರೀತಿಯಾಗಿರ್ತಕ್ಕಂತಹ ಅದರಲ್ಲಿ ಪೋಷಕರ ಒಂದು ಸಹಕಾರ, ನೆಕ್ಸ್ಟು ನಮ್ಮ ಸಹಕಾರ, ನಾವೇನು ಕೊಟ್ಟಿರ್ತೀವೋ ಅದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು. ನಿಜವಾಗ್ಲೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರೋದಕ್ಕೆ ಎರಡು ಮಾತಿಲ್ಲ ಸರ್. ಓಕೆ ಸರ್. % ಬಂದಿತ್ತು. ನಮ್ಮ ಕಾಲೇಜ್ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಸಂಡೇಸ್ ಎಲ್ಲ ಕ್ಲಾಸ್ ಮಾಡಿಬಿಟ್ಟು 100% ರಿಸಲ್ಟ್ ಕೊಟ್ಟವ್ರೆ. ಎಷ್ಟು ಮಾರ್ಕ್ಸ್ ಬಂದಿದೆ? 7% 582. ಯಾವ ಸಬ್ಜೆಕ್ಟಲ್ಲಿ ಎಷ್ಟು? ಕನ್ನಡದಲ್ಲಿ 98, ಇಂಗ್ಲೀಷ್ 91, ಮ್ಯಾಥ್ಸ್ 98, ಫಿಸಿಕ್ಸ್ 97, ಕೆಮಿಸ್ಟ್ರಿ 98, ಬಯಾಲಜಿ 100. ಯಾವ ಊರಿಂದ ಬರ್ತಾ ಇದ್ದೀರಾ? ಕಾಲೇಜ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಸೀಗೆಪಾಳ್ಯದಿಂದ ಬರ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲರನ್ನೂ ಪರ್ಸ್ನಲ್ಲಾಗಿ ಹೇಳ್ಕೊಡ್ತಾರೆ, ಹಂಗೇನಿಲ್ಲ, ಚೆನ್ನಾಗಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಓದಿದ್ರೇನು ಕಷ್ಟ ಆಗಲ್ಲ, ಹಂಗಂದರೆ ಮುಂದೆ ಬರೋಂಥ ವಿದ್ಯಾರ್ಥಿಗಳಿಗೆ ಸೈನ್ಸ್ನ ತಗೊಳ್ಳೋಂಥವ್ರಿಗೆ ಏನು ಹೇಳ್ತೀವಿ? ಓದಿದ್ರೆ ಎಲ್ಲ ಈಸಿ ಆಗುತ್ತೆ, ಹಂಗೇನಿಲ್ಲ. ನಿಮ್ಮ ಹೆಸರು? ಪ್ರಜ್ಞಾ. ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ತುಂಬ ಸಪೋರ್ಟಿವ್ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಗೆ? 97. ಸೌಮ್ಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಟ್ಟಾರೆಯಾಗಿ ಇಷ್ಟು ಮಾರ್ಕ್ಸ್ ಬರೋದಕ್ಕೆ ಯಾವ ರೀತಿ ಇದು ಮಾಡಿದ್ರು? ಸ್ಪೆಷಲ್ ಕ್ಲಾಸ್, ಸಂಡೇ ಕ್ಲಾಸ್ ಎಲ್ಲ ತಗೋತಿದ್ರು, ಎಲ್ಲರಿಗೂ ಇಂಡಿವಿಜುವಲಾಗಿ ಸಪೋರ್ಟ್ ಮಾಡ್ತಿದ್ರು. ನಾನು ಟೋಟಲ್ 581 ಮಾರ್ಕ್ಸ್ ತೆಗೆದಿದ್ದೀನಿ. 86.83% ಬಂದಿದೆ. ನಾನು ಕುದೂರಿಂದ ಬರ್ತೀನಿ. ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಪೋರ್ಟಿವ್ ಆಗಿದೆ ಮತ್ತು ತುಂಬ ಎಫರ್ಟ್ ಮಾಡ್ತಾರೆ. ಬಿಕಾಸ್ ನಮ್ಮ ಮಾರ್ಕ್ಸ್ ಬರಬೇಕು ಅಂತ ಅವ್ರಿಗೆಲ್ಲ, ಬಿಕಾಸ್ ನಾವು ಚೆನ್ನಾಗಿರಲಿ ಅಂತ ಅವ್ರ ಮೈಂಡ್ ಸೆಟ್ ಇಟ್ಕೊಂಡು ನಮಗೆ ತುಂಬ ಸಪೋರ್ಟಿವ್ ಆಗಿ ಎಜುಕೇಷನ್ ಮತ್ತು ಸ್ಟಡೀಸ್ ಬಗ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಬೆಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಲೆಕ್ಚರರ್ಸ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪೇರೆಂಟ್ಸ್ಗೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಬಿಕಾಸ್ ಅವರಿಬ್ಬರು ಸಪೋರ್ಟಿಂದನೇ ನಾವು ಇಲ್ಲಿಗೆ ಬಂದಿರೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಧೀರಜ್ ಪಟೇಲ್. ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿ ರಾಮಕೃಷ್ಣಪ್ಪ, ನೆಲಮಂಗಲ ಹೊಯ್ಸಳ PU ಕಾಲೇಜಿನ ಪ್ರಾಂಶುಪಾಲ ಗೌರಿಶಂಕರ್,
ಪದವಿ ಕಾಲೇಜಿನ ಪ್ರಾಂಶುಪಾಲ ಗೋಪಾಲ್, ದಾಬಸ್ಪೇಟೆ ಹೊಯ್ಸಳ ಕಾಲೇಜು ಪ್ರಾಂಶುಪಾಲ ಜಾಲಪ್ಪ, ಉಪ ಪ್ರಾಂಶುಪಾಲರಾದ ರವಿ, ಕಾಲೇಜಿನ ಬೋಧಕ ಬೋಧಕೇತರ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.